ಫೋಟೋಗ್ರಾಫರ್ಸ್ ನಾನು ಅವ್ರನ್ನ ದೂರಿ ನನಗೇನು ಲಾಭ ಉಂಟು ಅಥವಾ ಅವ್ರನ್ನ ಹೊಗಳಿ ನನಗೇನು ಲಾಭ ಇಲ್ಲ. ಪ್ರತಿಭಟನೆ ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ನೀವು? ಇಲ್ಲಿ ಅಶೋಕ್ ರೈ ಕಂಬಳ ಮಾಡ್ತಾ ಇರೋದು, ನೀವು ಎಲ್ಲಿ ಮಾಡ್ತೀರಿ ಪ್ರತಿಭಟನೆ? ನನ್ನ ಮನೆ ಎದುರು ಬಂದು ಮಾಡ್ಬೇಕು. ಪಬ್ಲಿಕ್ ಅಲ್ಲಿ ಪ್ರತಿಭಟನೆ ಏನುಂಟು? ಅವಹೇಳನಕಾರಿ ಮಾತು ಯಡೂರು ರಾಜೀವ್ ಶೆಟ್ಟಿ. ಇನ್ನೊಬ್ಬ ಯಾರು ಹೇಳ್ತಾನೆ ತೀಟೆಗೆ ಮಾತಾಡುವಂತೆ. ಸ್ವಾಮಿ, ನಿಮ್ಮ ಬೇಡದ ಮುಖಾಂತರ ಹೇಳ್ತೇನೆ, ರಾಜೀವ್ ಶೆಟ್ಟಿ ಅನ್ನುವ ಮನುಷ್ಯ 35 ವರ್ಷದ ಹಿಂದೆ ಕಂಬಳಕ್ಕೆ ಬಂದಿದ್ದಾನೆ. ಹಾಗೆಲ್ಲ ಇಷ್ಟು ತೀರ್ಪುಗಾರರು ಇರ್ಲಿಲ್ಲ. 18 ಗಂಟೆ 20 ಗಂಟೆ ಕಂಟಿನ್ಯೂಸ್ ಮೈಕಲ್ಲಿ ಕೂತಿದ್ದೀನಿ ನಾನು. ಕಂಬಳ ಕ್ಷೇತ್ರ ಅನ್ನೋದು ನಾನಿಷ್ಟು ಕಂಬಳದಲ್ಲಿ ನನಗೆ ಹೆಸರಾಗಿದೆ ಅಂತ ಹೇಳಿದ್ರೆ ನಾನು ಏನಾದ್ರೂ ಒಟ್ಟು ಮಾತಾಡಿ ಬೆಳೆದದ್ದಲ್ಲ. ನನ್ನ ಬಗ್ಗೆ ಕೇವಲವಾಗಿ ಯಾರೋ ಒಬ್ಬ ಹೇಳ್ತಾನೆ ಶಿಲ್ಲೆಗೆ ಚಪ್ಪಾಳಿಗೆ, ಸ್ವಾಮಿ ಚಪ್ಪಾಳೆ ಕೊಡುವವನು ಅವನಿಗೆ ಖುಷಿ ಆದ್ರೆ ಕೊಡ್ತಾನೆ. ಆದ್ರೆ ಮೊನ್ನೆ ವಿಚಾರದಲ್ಲಿ ಒಂದೇ ಒಂದು ತಪ್ಪು ಶಬ್ದ ಕೂಡ ನನ್ನ ಬಾಯಿಂದ ಬರಲಿಲ್ಲ. ನಾನು ಒಂದು ವೇಳೆ ಆ ಫೋಟೋಗ್ರಾಫರ್ ಬಾಸೇಜಿ ಬುದ್ಧಿ ಜನಕ್ಕಳು ಅದು ಎಂತಾದ್ರೂ ಒಂದು ಹೇಳಿದ್ರೆ ಇವರು ಅವಹೇಳನ ಮಾತು ಯಾವುದು ಅಂತ ನನಗೆ ಪ್ರೂಫ್ ಕೊಡ್ಬೇಕು. ವಾಯ್ಸ್ ಆಫ್ ಪುತ್ತೂರು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವಿವತ್ತು ಉಪ್ಪಿನಂಗಡಿಯ ವಿಜಯ ವಿಕ್ರಮ ಜೋಡಕರೆ ಕಂಬಳಕೂಟದಲ್ಲಿದ್ದೇವೆ. ಈ ಒಂದು ಕಂಬಳಕೂಟದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಜ್ಯ ಕಂಬಳ ಅಸೋಸಿಯೇಷನ್ ನ ತೀರ್ಪುಗಾರರ ಸಂಚಾಲಕರು, ಹಿರಿಯ ತೀರ್ಪುಗಾರರು ಮತ್ತೆ ಚಲನಚಿತ್ರ ನಟರು ಕೂಡ ಯಡೂರು ರಾಜೀವ್ ಶೆಟ್ಟಿ ಇದ್ದಾರೆ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಕಳೆದ ಕಂಬಳದಲ್ಲಿ ಫೋಟೋಗ್ರಾಫರ್ಸ್ ಬಗ್ಗೆ ಏನೊಂದು ಹೇಳಿದ್ದು ಅವ್ರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ಸರ್, ಅದ್ರ ಬಗ್ಗೆ ಒಂದು 2 ಮಾತು. ನಾನು ಫೋಟೋಗ್ರಾಫರ್ಸ್ ಬಗ್ಗೆ ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದಲ್ಲ, ನಾನು ಆ ಬ್ಯಾಂಡ್ ವಾದಕನ ಬಗ್ಗೆ, ಆ ಕಲೆಗೆ ಒಂದು ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೆ. ಸೊ ಆ ನಂತರ ಅಲ್ಲಿ ಫೋಟೋಗ್ರಾಫ್ ಮಾಡುವಂತ ಹುಡುಗ ಅರುಣ್ ಸ್ಟುಡಿಯೋ ಅವ್ರು ಹೇಳಿದ್ರು, ಸರ್ ನನ್ನ ಬಗ್ಗೆ ಏನಾದ್ರು ಹೇಳಿ ಅಂತ. ಒಬ್ಬ ಒಳ್ಳೆ ಕಲೆಗಾರ, ಒಬ್ಬ ಒಳ್ಳೆ ಆರ್ಟಿಸ್ಟ್ ಅಂತ, ಅವನ ಬಗ್ಗೆ ನಾನು ಒಳ್ಳೆ ಫೋಟೋಗ್ರಾಫರ್ ಅಂದ್ರೆ ಈ ಫೋಟೋಗ್ರಾಫರ್ಸ್ ನನ್ನ ಲೆಕ್ಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಆ ಏನೊಂದು ಪ್ರಕೃತಿ ಅಥವಾ ಏನೋ ಒಂದು ಫೋಟೋಗ್ರಾಫ್ ಮಾಡುವಾಗ ಅಲ್ಲಿ ಸೆನ್ಸಿಟಿವ್ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅಂತ ಕ್ರಮದಲ್ಲಿ ಒಳ್ಳೆ ಹುಡುಗ ಅಂತ ಹೇಳಿದೆ. ಆಮೇಲೆ ಮುಂದುವರೆದು ಈಗಂತೂ ಫೋಟೋಗ್ರಾಫರ್ಸ್ ಮತ್ತು ತುಂಬಾ ಜನ ಇದ್ದಾರೆ. ಎಲ್ಲಿ ಅಭಾಸ ಆಗ್ತದೆ, ಈಗ ಸಮಾಜದಲ್ಲಿ ಅಭಾಸ ಆಗುವಂತ ಅಥವಾ ಒಂದು ಸಂಪ್ರದಾಯಕ್ಕೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಸಭೆಯಲ್ಲಿ ನಾವು ಅದರ ಬಗ್ಗೆ ತಪ್ಪು ಕಲ್ಪನೆಗಳನ್ನ ನಿವಾರಿಸಬೇಕು, ದಾಟಿಸ್ಬೇಕು ಅವರಿಗೆ, ಯಾರಿಗೆ? ಈ ಆರ್ಟಿಸ್ಟ್ಗಳಿಗೆ. ಆಗ ಒಂದು ಮಾತು ಹೇಳಿದೆ ನಾನು, ಮದುವೆ ಸಮಾರಂಭದಲ್ಲಿ ಫೋಟೋಗ್ರಾಫರ್ಸ್ ಒಂದು 6 ಕೊಡೆ, ಒಂದು 8 ಜನ ಫೋಟೋಗ್ರಾಫರ್ಸ್ ಇರ್ತಾರೆ, ಸಭಾ ಚಪ್ರದಲ್ಲಿ ಅಥವಾ ಹಾಲ್ ನಲ್ಲಿ ಇದ್ದವರಿಗೆ ಅದು ಕಾಣುದಿಲ್ಲ ಅಂತ ಅವರಿಗೆ ನೋವಾಗಬೇಕು ಅಂತ ನಾನು ಹೇಳಿದಲ್ಲ. ನಿಜವಾಗಿ ಹೇಳಿದೆ, ನೋವಾಗಬೇಕು. ಹೇಳಿದಾಗ ಒಂದಷ್ಟು ಜನ ನಗಾಡಿದ್ರ ಬಿಟ್ಟರೆ ನಂಗೆ ಗೊತ್ತಿಲ್ಲ. ಸೊ ಆಮೇಲೆ ಈ ಘಟನೆಗಳಾದ ನಂತರ ಯಾರೋ ನನಗೆ ನನ್ನ ಸನ್ಮಿತ್ರ ಸುದೀಪ್ ಅವರು ಹೇಳಿದ್ರು, ಅಣ್ಣ ಇಂಚ ಫೋಟೋಗ್ರಾಫರ್ ನಗ್ಲಿ ಬೇಜಾರಾದ ನನಗೆ. ಆಗ್ಲೇ ಸ್ಪಷ್ಟನೆ ಕೊಟ್ಟಿದ್ದೇನೆ, ನಾನು ಯಾರನ್ನು ದೂರಿ ಮಾತಾಡ್ಲಿಲ್ಲ. ರಾಶಿಗೆ ಪೊಲಿಪಾಟು ಅಂತ ತುಳುವಲ್ಲಿ ಮಾತಿದೆ, ಎಲ್ರಿಗೂ ಒಟ್ಟಿಗೆ ಹೇಳಿದಲ್ಲ. ಒಳ್ಳೆಯವರು ಇದ್ದಾರೆ ಅಂದ್ರೆ ಗೊತ್ತಿಲ್ಲದವ್ರು ಅದನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದು ನನ್ನ ಕಾಳಜಿ. ಬಿಟ್ರೆ ನನಗೆ ಫೋಟೋಗ್ರಾಫರ್ಸ್ ನಾನು ಅವ್ರನ್ನ ದೂರಿ ನನಗೇನು ಲಾಭ ಉಂಟು ಅಥವಾ ಅವ್ರನ್ನ ಹೊಗಳಿ ನನಗೇನು ಲಾಭ ಇಲ್ಲ. ಆದ್ರೆ ನನ್ನ ಆಸೆ ಏನು ಅಂತ ಕೇಳಿದ್ರೆ, ಒಬ್ಬ ಪ್ರವೃತ್ತಿಯನ್ನು ತೋರಿಸಿ ಅವನು ಗೆದ್ದಾಗ ನಮಗ್ ಖುಷಿ ಆಗುತ್ತೆ. ಆ ತಪ್ಪನ್ನು ತಿದ್ದಿಕೊಂಡು ಒಂದು ಸಲಹೆ ಕೊಟ್ಟಿವಿ. ಬಿಟ್ರೆ ಅವ್ರನ್ನು ಸಣ್ಣದು ಮಾಡುವಂತ ಅವಹೇಳನಕಾರಿ ಮಾತು ಅಂತ ಹೇಳಿದ್ರು. ಆಯ್ತು, ಇದಕ್ಕೆ ಸ್ಪಷ್ಟನೆ ಕೊಟ್ಟೆ. ಒಂದು ಅರುಣ್ ಹೊಗಳಿದಂತ ಮಾತುಗಳು ಇವರ ಯಾವುದೇ ಬೈಟ್ ಬರಲಿಲ್ಲ ಅಥವಾ ವೈರಲ್ ಆಗ್ಲಿಲ್ಲ. ಇನ್ನು ಸ್ಪಷ್ಟನೆ ಕೊಟ್ಟದ್ದು ಕೂಡ ವೈರಲ್ ಆಗ್ಲಿಲ್ಲ. ಈ 2 ದಿನದ ನಂತರ ನಮ್ಮ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಹತ್ರ ದೂರು ಕೊಡ್ಲಿಕ್ಕೆ, ಮನವಿ ಕೊಡ್ಲಿಕ್ಕೆ ಹೋದ್ರು. ಆಗ ಅವ್ರು ನನಗೆ ಫೋನ್ ಮಾಡಿದ್ರು. ಆಗ ನಾನು ಹೇಳಿದೆ, ಇಲ್ಲಪ್ಪ ಅಂತ ಭಾವನೆಗಳು ಇಲ್ಲ, ಆತರ ಹೇಳಲಿಲ್ಲ ನಾನು. ಈಗ ಒಂದು ಕಂಬಳ ಕ್ಷೇತ್ರ ಅನ್ನೋದು ನಾನಿಷ್ಟು ಕಂಬಳದಲ್ಲಿ ನನಗೆ ಹೆಸರಾಗಿದೆ ಅಂತ ಹೇಳಿದ್ರೆ ನಾನು ಏನಾದ್ರೂ ಒಟ್ಟು ಮಾತಾಡಿ ಬೆಳೆದದ್ದಲ್ಲ. ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದೇನೆ. ಬಿಟ್ರೆ ಯಾರನ್ನು ಸಣ್ಣದು ಮಾಡುವ ವಿಷಯ ಇಲ್ಲ. ತಮಾಷೆಗೆ ಏನೋ ಒಂದು ಘಟನೆ ಹೇಳ್ತೀವಿ ನಾವು. ಈಗ ಹಳೆ ಯಕ್ಷಗಾನದ ವಿಚಾರಕ್ಕೆ ಹೋದ್ರೆ ವಿಜಯರಣ್ಣಪ್ಪರವರು ವಿಶ್ವಕರ್ಮನ ಪಾತ್ರ ಮಾಡ್ತಾ ಇದ್ರು. ಹಾಗೆಲ್ಲ ಈ ಮೊಬೈಲ್ ಫೋನ್ಗಳು ಇರ್ಲಿಲ್ಲ, ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಈಗಾದ್ರೆ ಜಾತಿ ನಿಂದನೆ ಅದೆಲ್ಲ ಬರ್ತಿತ್ತ ಏನೋ ಗೊತ್ತಿಲ್ಲ ನನಗೆ. ಬಟ್ ಅವ್ರು ಹೇಳಿದಕ್ಕೆ ಆ ಅಭಿನಯ ಮಾಡಿ ತೋರಿಸಿದ್ದಾರೆ ವೇದಿಕೆ ಮೇಲೆ. ಅದನ್ನ ನಾವು ಆತರ ತಗೊಳ್ಬಹುದು, ನಮ್ಮನ್ನು ಕೀಳಾಗಿ ನೋಡಿದ್ರು ಆತರ ತಗೊಳ್ಬಾರ್ದು. ನಾನೀಗ ಫೋಟೋಗ್ರಾಫರ್ಸ್ಗೆ ನಾನು ಅಂತ ಮಾತುಗಳನ್ನ ನಾನು ಹೇಳಲೇ ಇಲ್ಲ. ಈಗ ನಿಮಗೂ ಕೂಡ ನನ್ನ ಮೊಬೈಲ್ ಇದೆ, ಅದನ್ನು ತೋರಿಸ್ತೇನೆ. ಬಟ್ ನನಗೆ ಬೇಸರ ಅಧ್ಯಕ್ಕೆ ಇವತ್ತು ಕೂಡ ನವೀಂದ್ರ ಇಲ್ಲಿಯವರು ಪುತ್ತೂರ್ನವರು ಅವ್ರು ಒಂದೇ ಒಂದು ಕಾಲ್ ಮಾಡಿ, ಅವ್ರನ್ನ ಒಳ್ಳೆ ಪ್ರೀತಿಯ ಹುಡುಗ ಎಲ್ಲ ಇದೆ, ಒಂದೇ ಒಂದು ಕಾಲ್ ಮಾಡಿ ನನ್ನ ಹತ್ರ ಮಾತಾಡ್ಲಿಲ್ಲ. ಅದು ಬೇಡಿ, ಅದು ಬೇರೆ ವಿಷಯ.
ಅದರಲ್ಲಿ ಇಶ್ಯೂ ಮಾಡುವಂಥದ್ದು. ಈಗ ಪೇಪರ್ ನಲ್ಲಿ ಬಂತು, ಕಂಬಳ ನಿರೂಪಕ ಎಡ್ತೂರು ರಾಜೀವ್ ಶೆಟ್ಟಿ ಅವ ಹೇಳನ ಮಾತುಗಳಲ್ಲಿ ಬಂದಿದ್ರೆ ಓಕೆ, ಆ ಮಾತುಗಳೇ ಅಲ್ಲಿ ಬರಲಿಲ್ಲ. ಸುಮ್ಮನೆ ನನಗೆ ಒಂದು ಡೌಟ್, ಅಂದ್ರೆ ಇದು ಫೋಟೋಗ್ರಾಫರ್ಸ್ಗೆ ಯಾರಿಗೂ ಬೇಜಾರಾಗ್ಲಿಲ್ಲ. ನನ್ನ ಹಳೆಯ ಸ್ನೇಹಿತರು ತುಂಬಾ ಜನ ಇದ್ದಾರೆ, ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು, ಶೆಟ್ಟಿ ನೀವೇನು ಅಂತ ತಪ್ಪುಗಳೇನು ಮಾಡ್ಲಿಲ್ಲ, ಯಾಕೆ ಇದಾಯ್ತು ಗೊತ್ತಿಲ್ಲ ಅಂತ. ಇದೇ ಸ್ವತಃ ಅಧ್ಯಕ್ಷರು ನವೀನ್ ರೈ ಅವರು ಹೇಳಿದ್ರಂತೆ, ತುಂಬಾ ಸ್ನೇಹಿತರು ಹತ್ರ ಹೇಳಿದ್ರಂತೆ. ಅಲ್ಲ, ನಾನು ಅಧ್ಯಕ್ಷ ಆಗಿದ್ದೇನೆ, ನನ್ನ ಹತ್ರ ಬಂದು ಹೇಳಿದ್ರೆ ನಾನು ಏನು ಮಾಡ್ಬೇಕು ಗೊತ್ತಿಲ್ಲ, ನನಗೆ ಜವಾಬ್ದಾರಿ ಉಂಟಲ್ಲ ಅಂತೇಳಿ ಹೋಗಿ ಮನವಿ ಕೊಟ್ಟೆ ಅಂತ. ಟೋಟಲಿ ಇಲ್ಲಿ ಅವರಿಗೆ ಛಾಯಾಗ್ರಾಹಕರು ಯಾರಿದ್ದಾರೆ ಅವರಿಗೆ ಬೇಜಾರಾಗ್ಲಿಲ್ಲ, ಇಲ್ಲಿ ಬೇಜಾರಾದ್ಯರಿಗೆ ಯಾರಿಗೂ ಮತ್ತೊಬ್ಬರಿಗೆ ಅಂತ ನನ್ನ ಅನಿಸಿಕೆ. ಈಗಿನ ಬೆಳವಣಿಗೆ ಕಂಡಾಗ ಇರ್ಬೋದೇನೋ ಗೊತ್ತಿಲ್ಲ, ಆದ್ರೆ ಇವರು ಅಸೋಸಿಯೇಷನ್ ಮುಖಾಂತರ ಸ್ಪಷ್ಟೀಕರಣ ಪೇಪರ್ ಅಲ್ಲಿ ಇವರು ಕೊಡ್ಬೇಕು, ನಮಗೆ ಅಂತ ಅಪಮಾನ ಆಗಿಲ್ಲ. ನಾನು ಒಂದಂತ ಹೇಳ್ತೇನೆ, ಒಬ್ಬ ಫೋಟೋಗ್ರಾಫರ್ ನಮ್ಮ ಊರಿನವನು, ಅವನು ಸೋತು ಕೈ ಚೆಲ್ಲಿದಾಗ, ಅಂದ್ರೆ ಬಾಡಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ಅವನಿಗೆ ನೀನು ಮುಂದುವರಿಯೋದ್ರಲ್ಲಿ ಅಂತ ಏನೋ ಅಲ್ಪ ಸ್ವಲ್ಪ ಸಹಾಯ ಮಾಡಿದ್ರೆ ಹೇಳ್ಬಾರ್ದಂತೆ. ಆದ್ರೆ ಈ ಪ್ರಕರಣಕ್ಕೆ ನಾನು ಹೇಳ್ಬೇಕದು, ಸಹಾಯ ಮಾಡಿದ್ರೆ ಮತ್ತೆ ಮುಂದುವರೆದು ಈಗ ಬೆಳೆದು ತುಂಬಾ ಶ್ರೀಮಂತ ಆಗಿದ್ದಾನೆ, ಅದು ಬೇರೆ ವಿಷಯ. ಹೋಗಿ ನಮ್ಮ ಕುಟ್ಲದವರು ಇದ್ದಾರೆ, ನಮ್ಮ ಕುಟ್ಲದವರು ಆ ಕ್ಯಾಮರಾದ ಎದುರು 30-40 ಗಂಟೆ ಕೂತಿರ್ತಾರೆ. ಒಂಚೂರು ಲೈವ್ ಮಿಸ್ಟೇಕ್ ಆದ್ರೆ ನನಗೆ ಎಲ್ಲಿಂದ ಕಾಲ್ ಬರ್ತದೆ, ಅಷ್ಟು ಚಾಚು ತಪ್ಪಿದೆ ಕೂತ್ಕೊಳ್ತಾರೆ. ನಾನು ಇದೇ ಲೀಲಾ ಶಿಖರ್ಕರಿಗೆ ಫೋನ್ ಮಾಡಿ, ನೀವು ಅವ್ರಿಗೆ ಎಷ್ಟು ಸಂಬಳ ಕೊಡ್ತೀರಿ ಗೊತ್ತಿಲ್ಲ ನಂಗೆ, ಆದ್ರೆ ಒಂದು 36-40 ಗಂಟೆ ಅಲ್ಲಿ ಪಾಪ ಇರ್ತಾರೆ, ಅವ್ರನ್ನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಬೇಕು, ಏನಾದ್ರು ಸ್ವಲ್ಪ ಇದು ಮಾಡ್ಬೇಕು ಅಂತ. ನನಗೆ ಅವ್ರ ಮೇಲೆ ಅಂತ ದ್ವೇಷ ಇದ್ರೆ ನಾನು ಹೇಳ್ತೇನೆ ಇದು. ಸೊ ಒಬ್ಬ ಮಾಡುವ ವೃತ್ತಿಗೆ ಕಲ್ಲು ಹಾಕ್ಲಿಕ್ಕೆ ನಾನು ಯಾರು ಅಂತ ನನ್ನ ಮೊದಲನೇ ಪ್ರಶ್ನೆ. ಹಾಗಾಗಿ ನನಗೆ ಇಲ್ಲಿ ಬೇಜಾರಾಗಿದೆ ಅಂತ ಹೇಳಿದ್ರೆ, ಬೇಸರಾದ ಸಂಗತಿ ಅಂತ ಹೇಳಿದ್ರೆ, ಒಬ್ಬನನ್ನು ಹೊಗಳಿದ್ದೇನೆ, ಅದೇ ಫೋಟೋಗ್ರಾಫರ್ ಅಲ್ಲ ಅವನು. ಇವರಿಗೆ ಅವಹೇಳನದ ಮಾತು ಎಲ್ಲಿ ಬಂತು, ಹೇಗೆ ಬಂತು? ಇನ್ನು ಪ್ರತಿಭಟನೆ ಎಲ್ಲಿ ಪ್ರತಿಭಟನೆ ಮಾಡ್ತಾರೆ ಇವರು? ಇಲ್ಲಿ ಅಶೋಕ್ ರೈ ಕಂಬಳ ಮಾಡ್ತಾ ಇರೋದು, ನೀವು ಎಲ್ಲಿ ಮಾಡ್ತೀರಿ ಪ್ರತಿಭಟನೆ? ನನ್ನ ಮನೆ ಎದುರು ಬಂದು ಮಾಡ್ಬೇಕು. ಪಬ್ಲಿಕ್ ಅಲ್ಲಿ ಪ್ರತಿಭಟನೆ ಏನುಂಟು? ಇನ್ನೊಂದು, ಈಗ ಫೋಟೋಗ್ರಫಿ ಒಂದು ಸೈಡ್ ಅಲ್ಲಿ ನಾನು ಹೇಳ್ತೇನೆ, 2 ವರ್ಷ ಆಲ್ಬಮ್ ಕೊಂಡೋಗದವನು ಇದ್ದಾನೆ ಅಲ್ವಾ? ಆ ಪರಿಸ್ಥಿತಿ ನನಗೆ ಗೊತ್ತಿದೆ. ಆ ಕಷ್ಟ ಎಲ್ಲ ಗೊತ್ತಿದ್ದುಕೊಂಡು ನಾನು ಮಾತಾಡುವಾಗ ಬರೀ ಕೇವಲವಾಗಿ ಇವರು ಅಸೋಸಿಯೇಷನ್ ಮಾಡ್ಕೊಂಡಾರೆ ಅಂತ ಹೇಳಿದ್ರೆ ಅದಕ್ಕೆ ಏನರ್ಥ? ಬೆಳ್ತಂಗಡಿಯಲ್ಲಿ ಇವರು ಇದೇ ಅಸೋಸಿಯೇಷನ್ ತಾಲೂಕು ಮಟ್ಟದ ಕಾರ್ಯಕ್ರಮ ಆಯ್ತು, ಕೆಸರುಗದ್ದೆ. ಒಂದು ಬೆಳಿಗ್ಗೆ ಅಲ್ಲಿ ಉದ್ಘಾಟನೆಗೆ ಹೋದವ, ಸಾಯಂಕಾಲದವರೆಗೆ ಕಾರ್ಯಕ್ರಮ ಮುಗಿಯುವವರೆಗೆ ಕಾರ್ಯಕ್ರಮ ನಿರೂಪಣೆ ಮಾಡಿ ಬಂದಿದ್ದೇನೆ ನಾನು. ಅದು ₹1 ತಗೊಂಡಲ್ಲ. ಸೊ ಅವ್ರನ್ನ ಇಷ್ಟು ನಾವು ಪ್ರೀತಿ ಮಾಡ್ತೇವೆ, ಹೃದಯ ವೈಶಾಲ್ಯ ನಮ್ಮ ಹತ್ರ ದೇವರು ಕೊಟ್ಟಿದ್ದೇವೆ. ಅವಹೇಳನಕಾರಿ ಮಾತು ಎಡ್ತೂರು ರಾಜೀವ್ ಶೆಟ್ಟಿ, ಇನ್ನೊಬ್ಬ ಯಾರ ಹೇಳ್ತಾನೆ ತೀಟೆಗೆ ಮಾತಾಡುವಂತೆ. ಸ್ವಾಮಿ, ನಿಮ್ಮ ಪೀಠದ ಮುಖಾಂತರ ಹೇಳ್ತೇನೆ, ರಾಜೀವ್ ಶೆಟ್ಟಿ ಅನ್ನುವ ಮನುಷ್ಯ 35 ವರ್ಷದ ಹಿಂದೆ ಕಂಬಳಕ್ಕೆ ಬಂದಿದ್ದಾನೆ. ಹಾಗೆಲ್ಲ ಇಷ್ಟು ತೀರ್ಪುಗಾರರು ಇರ್ಲಿಲ್ಲ. 18 ಗಂಟೆ 20 ಗಂಟೆ ಕಂಟಿನ್ಯೂಸ್ ಮೈಕಲ್ಲಿ ಕೂತಿದ್ದೀನಿ ನಾನು. ತೀಟೆ, ಚಪಲ, ಈ ಮಾತುಗಳೆಲ್ಲ ನನಗೆ ಅನ್ವಯಿಸಿಲ್ಲ. ನಾನು ಎಲ್ಲಾ ಮೀಡಿಯಾದಲ್ಲಿ ಹೇಳಿದ್ದೀನಿ, ನಾನು BC ಅವರ ಕಾದಂಬರಿ ಓದ್ತೇನೆ ಹೆಚ್ಚಾಗಿ, ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಸಿಗ್ತದೆ ನನಗೆ. ಸಮಾಜಕ್ಕೆ ಹಂಚ್ತೇವೆ ಅಷ್ಟೇ, ಅದು ಬಿಟ್ರೆ ನನಗೆ ಚಪ್ಪಲ ಇಲ್ಲ. ಇನ್ನೊಬ್ರು ಚಪ್ಪಾಳೆ ಹೊಡೆಯುವುದು ಅವ್ರದ ಧರ್ಮ. ಚಪ್ಪಾಳೆ ಹೊಡಿಸ್ಲಿಕ್ಕೆ ನಾನು ಮಾತಾಡೋದಿಲ್ಲ, ಇನ್ನು ಸ್ಕ್ರಿಪ್ಟ್ ಬರ್ಕೊಂಡು ಹೋಗಿ ನಾನು ಮಾತಾಡೋದಿಲ್ಲ. ಅಲ್ಲಿ ಏನು ಲೈವ್ ಇರ್ತದೆ ಅಲ್ಲೊಂದು ಏನು ಮಾತಾಡ್ತೇವೆ. ಒಂದಷ್ಟು ಜನ ಸ್ನೇಹಿತರು ನನಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಜನ ಫೋನ್ ಕಾಲ್ ಎಲ್ಲ ಮಾಡ್ತಾರೆ, ಅದು ಹೇಳಿದ್ರೆ ನಾನು ದೊಡ್ಡಸ್ತಿಕೆ ಅಂತ ಆಗ್ತದೆ. ಒಂದಷ್ಟು ಜನ ಹೇಳಿದ್ದಾರೆ, ಸರ್ ಒಂದು ನೀವೇನ್ ತಪ್ಪು ಮಾತಾಡ್ಲಿಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಹಿರಿಯ ಫೋಟೋಗ್ರಾಫರ್ಸ್ ಹೇಳಿದ್ದಾರೆ ನಂಗೆ, ಶೆಟ್ರ ಇರ್ದಾಲ್ ತಪ್ಪು ಮಲ್ದಿಜಾರ ಆಕಳಿಗೆ ದಾದ ಮರಳು ಸುರುವಣ್ಣ ಗೊತ್ತಿಜಿ ಅಂತ ಈ ತರ ಎಲ್ಲ ಹೇಳಿದ್ದಾರೆ. ನನಗೆ ಈಗ ಇವರೆಲ್ಲ ಮೋರಲ್ ಸಪೋರ್ಟ್ ಇಷ್ಟು ಮಾಡಿದ್ರು, ನನಗೆ ಮಾನಸಿಕವಾಗಿ ನಾನು ಏನ್ ತಪ್ಪು ಮಾಡಿದೆ? ಈಗ ಮದುವೆ ಸಮಾರಂಭ, ನಾನು ಇದನ್ನು ಕಂಟಿನ್ಯೂ ಅಲ್ಲಿ ಲೈವ್ ಅಲ್ಲಿ ಮಾಡ್ತೇನೆ. ಮದುವೆ ಸಮಾರಂಭ ಈಗ ನೀವೆಲ್ಲ ನೋಡಿದ್ರಿ, ನಾವು ನಮ್ಮ ಮನೆಯಲ್ಲಿ ಮದುವೆ ಆಗಿದೆ, ಇಡೀ ಸ್ಟೇಜ್ ಕವರ್ ಆಗುತ್ತೆ. ಅರ್ಥ ಆಗ್ಲಿ ಅನ್ನೋ ಮಟ್ಟಕ್ಕೆ ಅದನ್ನು ತಮಾಷೆಗೆ ಹೇಳಿದ್ದೀನಿ. ಬಿಟ್ರೆ ನೀವು ನೋಡಿ, ಒಬ್ಬ ಅಜ್ಜ ಅಜ್ಜಿ ಒಂದು ಆಡು ಮಾತಿದೆ, ಎನ್ನ ಪುಳ್ಳಿನೊಂಜಿ ಮದ್ವೆ ಸೈತಿಲ್ಲ ಮಲ್ಲೇಜಿ ಅಂತ. ಅವರು ಹಾಲಿಗೆ ಬರ್ತಾರೆ, ಬಂದಾಗ ವೇದಿಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಅಲ್ಲಿ ಎದುರು ಕೂತಿರು ಸರ್. ಅವ್ರಿಗೇನು ಮಗುವಿನ ಒಂದು ಚಂದ ನೋಡ್ಬೇಕು ಅನ್ನೋದು ಇರೋದು, ಇಲ್ಲೆಲ್ಲ ಕವರ್ ಆಗಿರುತ್ತೆ. ಸೇಮ್ ಟೈಮ್ ಇವ್ರದ್ದೇನು ಪರಿಸ್ಥಿತಿ, ಪಾಪ ಆಲ್ಬಮ್ ಚೆನ್ನಾಗಿ ಬರೆದಿದ್ರೆ ಅವ್ನು ದುಡ್ಡು ಕೊಡೋದಿಲ್ಲ. ಇವ್ರದ್ದು ಒಂದು ಸಾವಾಸ ಗೊತ್ತಿದೆ. ನಾನು ಹೇಳುದು ಕಷ್ಟ ಸುಖ ಎರಡನ್ನೂ ಅರಿತುಕೊಂಡು ಮಾತಾಡಿದ್ದು ನಾನು. ಹಾಗಾಗಿ ನನ್ನ ಬಗ್ಗೆ ಕೇವಲವಾಗಿ ಯಾರೋ ಒಬ್ಬ ಹೇಳ್ತಾನೆ, ಶಿಲ್ಲೆಗೆ ಚಪ್ಪಾಳೆಗೆ, ಸ್ವಾಮಿ ಚಪ್ಪಾಳೆ ಕೊಡುವವನು ಅವನಿಗೆ ಖುಷಿ ಆದ್ರೆ ಕೊಡ್ತಾನೆ, ಇನ್ನೂ ನೋಡ್ಬೇಕು ಅಥವಾ ಪಿಂಕ್ ಅಣ್ದು ಓಡು ಅಂತ ತುಳುವಿನಲ್ಲಿ. ನಮ್ಮ ಶರೀರದ ಅಂಗಗಳೇ, ಅದರಲ್ಲೇನು
ಉಡಾಪೆ ಏನೂ ಇಲ್ಲ. ಸೊ ನಾನು ಹೇಳಿದ ಉದ್ದೇಶ ಏನು ಕೇಳಿದ್ರೆ, ಒಂದು ಆ ಅಜ್ಜ ಅಜ್ಜಿಗೆ ಮದುವೆ ನೋಡುವ ಸಂಭ್ರಮ, ಇನ್ನೊಂದು ಸಂಪ್ರದಾಯಗಳು. ಈಗ ಒಂದೊಂದು ಜಾತಿಯಲ್ಲಿ ಒಂದೊಂದು ಸಂಪ್ರದಾಯ ಇದೆ. ಆ ಸಂಪ್ರದಾಯವನ್ನು ಹೇಗೆ ಕರಿಮಣೆ ಕಟ್ಟುವುದು, ಹೇಗೆ ಮಾಲೆ ಹಾಕುವುದು, ಹೇಗೆ ದಾರ ಮುಹೂರ್ತ, ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ತಲುಪಿಸುವುದಕ್ಕೆ ಯಾರೋ ಯುವಕರು ಕೂತಿರ್ತಾರೆ ಕೆಳಗೆ, ಅವ್ರಿಗೆ ಇದು ಕಾಣುವುದೇ ಇಲ್ಲ. ನನ್ನ ಕಾಳಜಿ ಇರುವುದು ಅದು ಹೊರತದು ಇವ್ರನ್ನ ಕೇವಲ ಮಾಡುವುದಂತ ಅಲ್ಲ. ನೀವು ಒಬ್ಬ ವಿದ್ಯಾರ್ಥಿಯಾಗಿ ಜೀವನದಲ್ಲಿ ಇದ್ರೆ ನೀವು ಬೆಳಿತೀರಾ, ನನಗೇನು ಅದಕ್ಕಿಂತ ಹೆಚ್ಚು ದೊಡ್ಡ ಮಾತಿಲ್ಲ. ನಂದು ನೀವು ವಿದ್ಯಾರ್ಥಿ, ನನ್ನ ಏನ್ ನಾನು ವೃತ್ತಿ ಮಾಡ್ತೇನೆ, ಪ್ರವೃತ್ತಿ ಮಾಡ್ತೇನೆ. ಈಗ ನಾನು ಈಗಲೂ ಬೀಜ ಕಾದಂಬರಿ ಯಾಕೆ ಓದ್ತೇನೆ ಅಂತ ಹೇಳಿದ್ರೆ, ನನ್ನ ಹತ್ರ ಜ್ಞಾನ ಇಲ್ಲ ನನಗೆ. ನಾನು ಇನ್ನೂ ವಿದ್ಯಾರ್ಥಿ, ನಾನು ಕಲಿಬೇಕು, ಸಮಾಜಕ್ಕೆ ಏನಾದ್ರು ಕೊಡ್ಬೇಕು. ಒಂದು ಬೀಚ್ ಇಷ್ಟು ದೊಡ್ಡವರಾಗಿದ್ದು ಪುಸ್ತಕ ಬರೆದ್ರು ಕೂಡ ಅದರಲ್ಲಿ ನೀತಿ ಪಾಠಗಳಿದೆ. ಬೀಚ್ ಅವರಿಗೆ ಹುಚ್ಚು ಅಂತ ನಾನು ಹೇಳಿದ್ರೆ ಸರಿ ಆಗ್ತದೆ. ಸೊ ನನ್ನ ಆಸೆ, ನಮ್ಮಿಂದಾಗಿ ಒಂದು ಸಮಾಜಕ್ಕೆ ಏನಾದ್ರೂ ಸಣ್ಣ ಮಟ್ಟದ ಕೊಡುಗೆ, ಅದು ಒಂದು ಟೀಕೆ ಮಾಡುವಾಗ ಹೆಚ್ಚು ಕಮ್ಮಿಗಳು ಆಗ್ತದೆ. ಆದ್ರೆ ಮೊನ್ನೆ ವಿಚಾರದಲ್ಲಿ ಒಂದೇ ಒಂದು ತಪ್ಪು ಶಬ್ದ ಕೂಡ ನನ್ನ ಬಾಯಿಂದ ಬರಲಿಲ್ಲ. ನಾನು ಒಂದು ವೇಳೆ ಆ ಫೋಟೋಗ್ರಾಫರ್ಗಳಿಗೆ ಬಾಸೇಜಿ ಬುದ್ಧಿ ಜನಕ್ಕಳು ಅದು ಎಂತಾದ್ರೂ ಒಂದು ಹೇಳಿದ್ರೆ, ಇವರು ಅವಹೇಳನ ಮಾತು ಯಾವುದು ಅಂತ ನನಗೆ ಪ್ರೂಫ್ ಕೊಡ್ಬೇಕು. ನನ್ನ ಪ್ರಶ್ನೆ ನಾನು ಪಬ್ಲಿಕ್ ಮೀಡಿಯಾದಲ್ಲಿ ಹೇಳಿದ್ದೇನೆ, ಆರೋಗ್ಯಕರ ಚರ್ಚೆ ಮಾಡುವ, ಚರ್ಚೆ ರೆಡಿ. ನಾನು ಆರೋಗ್ಯಕರವಾದ ಚರ್ಚೆ ಮಾಡುವ. ತಪ್ಪುಗಳು ನಿಮ್ಮಿಂದ ಆಗ್ತಾ ಇದೆ, ಸಮಾಜಕ್ಕೆ ಕೊಡುವಾಗ ನಾನು ಕೊಟ್ಟಿದ್ದೇನೆ. ವೈಯಕ್ತಿಕ ಯಾರ ಮೇಲೂ ಟಾರ್ಗೆಟ್ ಅಲ್ಲ, ಯಾರನ್ನು ಉದ್ದೇಶಪೂರ್ವಕವಾಗಿ. ಫಸ್ಟ್ ಆಫ್ ಆಲ್ ನನಗೆ ಸಮಾಜಕ್ಕೆ ಒಳ್ಳೆ ಸಂದೇಶಗಳು ಹೋಗ್ಬೇಕು. ಕಂಬಳ ಅನ್ನೋದು ಬರೀ ಕೋಣ ಓಡಿಸಲು ಇಷ್ಟಕ್ಕೆ ಸೀಮಿತವಾಗಿರುವುದಿಲ್ಲ. ನಾನು ಪ್ರತಿ ವ್ಯವಸ್ಥೆಯಲ್ಲಿ ನಾನು ಹೇಳ್ತೇನೆ, ಕಂಬಳ ಅನ್ನೋದು ಬರೀ ಆ ಕರೆ, ಆ ಜನ ಇರ್ತಾರೆ ಅಲ್ಲಿಗೆ ಸೀಮಿತ ಅಲ್ಲ. ಕಂಬಳ ವಿಸ್ತಾರ ಆಗಿದೆ. ಆ ಕಂಬಳದಲ್ಲಿ ನಾವು ಕೊಡುವಂತ ಏನಾದ್ರು ಒಳ್ಳೆ ಸಲಹೆಗಳು ಸಮಾಜದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಏನಾದ್ರು ಪ್ರಯೋಜನ ಆದೀತು ಅನ್ನೋ ಕಲ್ಪನೆಯೊಂದಿಗೆ ನಾವು ಮಾತಾಡ್ತೇವೆ. ಬಿಟ್ರೆ ಫೋಟೋಗ್ರಾಫರ್ಸ್ ಯಾರು ದ್ವೇಷ ಮಾಡೋರಿಲ್ಲ. ನಾನು ಸತ್ಯ ಹೇಳ್ಬೇಕಂದ್ರೆ, ಈಗ 3,500 ಜನ ಇದಾರಂತೆ ಮೆಂಬರ್ಸ್. ಅದರಲ್ಲಿ ಕನಿಷ್ಠ 3,000 ಜನ ನನ್ನ ಪ್ರೀತಿ ಮಾಡುವವರು ಇರುವುದು. ಇನ್ನು 500 ಜನರ ಕತೆ ಗೊತ್ತಿಲ್ಲ ನನಗೆ, ಅದು ಬೇರೆ ವಿಷಯ. ಲೋಕ ಭಿನ್ನರುಚಿ, ಎಲ್ಲರೂ ಪ್ರೀತಿ ಮಾಡ್ಬೇಕಂತ ಏನೂ ಇಲ್ಲ. ಸೊ ಹಾಗಾಗಿ ಆ ಪ್ರೀತಿ ಮಾಡಿದವರಿಗೆ ನನ್ನಿಂದಾಗಿ ತೊಂದರೆ ಆಗಬಾರ್ದು ಅನ್ನೋದು ಪ್ರಥಮ ಕಾಳಜಿ ನನ್ನ ಹತ್ರ ಇದೆ. ಮತ್ತೆ ಇನ್ನೊಂದು, ಸಾರ್ವಜನಿಕವಾಗಿ ನಾನು ಹೇಳ್ತೇನೆ, ಒಂದು ಅವರು ಬೇಸರ ಮಾಡಿಕೊಂಡಂತಕ್ಕೆ ಕಾರಣ ನಾನಲ್ಲ, ಬೇಸರ ಆಗಿದ್ದಕ್ಕೆ ನಾನು ಜವಾಬ್ದಾರನೂ ಅಲ್ಲ. ರಿಕ್ವೆಸ್ಟ್ ಮಾಡಿಕೊಳ್ಳುವಂತ ಪ್ರಶ್ನೆ ಇಲ್ಲ. ಅವರು ತಪ್ಪು ತಿದ್ದಿಕೊಂಡು ಅರ್ಥ ಮಾಡಿಕೊಂಡು ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದು. ಸಂಪ್ರದಾಯ ಮುರಿದಾಗ ಇನ್ನೂ ಕೂಡ ನಾನು ಮಾತಾಡ್ತೇನೆ. ಹಾಗಾಗಿ ಎಲ್ರಿಗೂ, ಫೋಟೋಗ್ರಾಫರ್ಸ್, ನನ್ನ ತಮ್ಮಂದಿರು ಇರ್ಬೋದು, ನನ್ನ ಮಕ್ಕಳ ಪ್ರಾಯದವರು ಇರ್ಬೋದು, ಆದ್ರೆ ಅವ್ರೆಲ್ರಿಗೂ ಒಂದು ಸಂದೇಶ ನಂದು. ಒಂದು ಮದುವೆ ಸಮಾರಂಭಗಳಾದ ಕನಿಷ್ಠ ಏನು ಆಶೀರ್ವಾದ ಮಾಡ್ಲಿಕ್ಕೆ ಬರುವಂತ ಮೊದಲು ಅಲ್ಲಿ ಏನು ಕಾರ್ಯಕ್ರಮ ಆಗ್ತದೆ, ನಿಮ್ಮ ಕ್ಯಾಮರಾಗಳನ್ನು ಎಲ್ಲಿ ಫಿಕ್ಸ್ ಮಾಡಬೇಕು ಅಲ್ಲೇ ಮಾಡಬೇಕು. ಅವರಿಗೆ ವ್ಯವಸ್ಥಾಪಕರಿಗೆ ಹೇಳಿ, ತಾಳಿ ಕಟ್ಟುವಾಗ ನೀವು ಯಾವ ಸೈಡಲ್ಲಿ ಇರ್ತೀರಿ, ನೀವು ಯಾವ ಸೈಡಲ್ಲಿ ಇರ್ಬೇಕು, ದಾರ ಹೋಗುವಾಗ ನೀವು ಎಲ್ಲಿ ಇರ್ತೀರಿ, ಅದನ್ನು ಹೇಳಿ ಸಮಜಾಯಿಷಿ ಮಾಡಿಕೊಂಡು ಫೋಟೋಗ್ರಾಫಿ ಮಾಡಿ. ನನ್ನ ಆಕ್ಷೇಪ ಇಲ್ಲ. ಒಟ್ಟು ಆ ವ್ಯವಸ್ಥೆಯನ್ನು ಹಾಳು ಮಾಡುವಂತ ವ್ಯವಸ್ಥೆ ಆಗಬಾರ್ದು ಅನ್ನೋದು ನನ್ನ ಕಾಳಜಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ರಿಗೂ ಶುಭವಾಗ್ಲಿ. ಸಹಸ್ರಲಿಂಗೇಶ್ವರ ದೇವರು ಸದ್ಬುದ್ಧಿ ಆರೋಗ್ಯ ಕೊಡ್ಲಿ. ಅವರು ಬೆಳೆದು ದೊಡ್ಡವರಾಗ್ಲಿ, ಕಲಾ ಕೌಶಲ್ಯ ಬೆರೀಲಿ ಅಂತ ಹೇಳುತ್ತದೆ.